ದೇವಿ ನಿಮ್ಮ ಜೊತೆಯಲ್ಲಿರುವುದು ನಿಜವೇ? ನೀವು ಈ ಕ್ಷಣ ಈ ಮಾತುಗಳನ್ನು ಕೇಳುತ್ತಿರುವುದೇ ಒಂದು ದೈವಿಕ ಸಂಕೇತ. ಏಕೆಂದರೆ ದೇವಿ ದೂರದಲ್ಲಿರುವ ಶಕ್ತಿಯಲ್ಲ, ಅವಳು ನಿಮ್ಮ ಉಸಿರಿನಲ್ಲಿ, ನಿಮ್ಮ ಮನಸ್ಸಿನ ಮೌನದಲ್ಲಿ, ನಿಮ್ಮ ಕಣ್ಣೀರಿನೊಳಗಿನ ಪ್ರಾರ್ಥನೆಯಲ್ಲಿ ಜೀವಂತವಾಗಿರುವ ಚೈತನ್ಯ. ಅನೇಕರು ದೇವಿಯನ್ನು ನೋಡಬೇಕೆಂದು ಬಯಸುತ್ತಾರೆ, ಆದರೆ ಶಾಸ್ತ್ರಗಳು ಹೇಳುವುದು ಒಂದೇ: ದೇವಿಯನ್ನು ಕಣ್ಣಿನಿಂದ ಕಾಣಬೇಕೆಂದಿಲ್ಲ, ಆತ್ಮದಿಂದ ಅನುಭವಿಸಬೇಕು. ನಿಮ್ಮ ಜೀವನದಲ್ಲಿ ಕಾರಣವಿಲ್ಲದೆ ಸಂಭವಿಸುವ ರಕ್ಷಣೆ, ತಪ್ಪಿಹೋಗುವ ಅಪಾಯ, ಸಮಯಕ್ಕೆ ಸಿಗುವ ಸಹಾಯ, ಹೃದಯದಲ್ಲಿ ಏಕಾಏಕಿ ಮೂಡುವ ಧೈರ್ಯ, ಇವೆಲ್ಲವೂ ದೇವಿ ನಿಮ್ಮ ಜೊತೆಯಲ್ಲಿರುವುದರ ಮೌನ ಸಾಕ್ಷಿಗಳು. ನೀವು ಒಂಟಿಯಾಗಿದ್ದೇನೆ ಎಂದು ಭಾವಿಸಿದ ಕ್ಷಣಗಳಲ್ಲಿ ಸಹ ದೇವಿ ನಿಮ್ಮ ಹಿಂದೆ ನಿಂತು ಭಯಪಡಬೇಡ ಎಂದು ಹೇಳುತ್ತಿದ್ದಾಳೆ. ಆದರೆ ಆ ಧ್ವನಿ ಕಿವಿಗಲ್ಲ, ಆತ್ಮಕ್ಕೆ ಮಾತ್ರ ಕೇಳಿಸುತ್ತದೆ. ಶಾಸ್ತ್ರಗಳಲ್ಲಿ ದೇವಿಯನ್ನು ಶಕ್ತಿ ಎಂದು ಕರೆಯುತ್ತಾರೆ, ಏಕೆಂದರೆ ಅವಳು ಚಲಿಸುವ ಶಕ್ತಿ, ಜಾಗೃತವಾಗಿರುವ ಶಕ್ತಿ. ನೀವು ದೇವಿಯನ್ನು ನಂಬಿದ ಕ್ಷಣದಿಂದಲೇ ನಿಮ್ಮ ಔರಾದ ಸುತ್ತ ಒಂದು ರಕ್ಷಾಕವಚ ನಿರ್ಮಾಣವಾಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ಸ್ಮರಿಸೋಣ: ಓಂ ಐಂ ಹ್ರೀಂ ಶ್ರೀಂ ಚಾಮುಂಡಾಯಿ ವಿಚ್ಚೆ. ಇದರ ಅರ್ಥ: ಓಂ ಎಂಬುದು ಪರಮಚೈತನ್ಯ, ಐಂ ಜ್ಞಾನಶಕ್ತಿ, ಹ್ರೀಂ ಪರಿವರ್ತನೆ ಮತ್ತು ರಕ್ಷಣೆ, ಶ್ರೀಂ ಸಮೃದ್ಧಿ, ಚಾಮುಂಡಾಯೈ ಎಂದರೆ ಎಲ್ಲ ಅಸುರ ಶಕ್ತಿಗಳನ್ನು ನಾಶ ಮಾಡುವ ದೇವಿ, ವಿಚ್ಚೆ ಎಂದರೆ ನನ್ನೊಳಗೆ ಜಾಗೃತವಾಗು. ಈ ಮಂತ್ರವನ್ನು ಜಪಿಸಿದಾಗ ದೇವಿಯ ಶಕ್ತಿ ನಿಮ್ಮ ಒಳಗೇ ಜಾಗೃತವಾಗುತ್ತದೆ. ದೇವಿ ನಿಮ್ಮ ಜೊತೆಯಲ್ಲಿರುವ ಮತ್ತೊಂದು ಸಂಕೇತವೆಂದರೆ ನಿಮ್ಮ ದುಃಖ ಸಂಪೂರ್ಣವಾಗಿ ನಿಮಗೆ ನಾಶ ತರುವುದಿಲ್ಲ, ಅದು ನಿಮ್ಮನ್ನು ಬಲಿಷ್ಠನಾಗಿಸುತ್ತದೆ. ಇದು ಸಾಮಾನ್ಯ ಜೀವನದ ನಿಯಮವಲ್ಲ, ಇದು ದೇವಿಯ ಕೃಪೆಯ ನಿಯಮ. ಕೆಲವೊಮ್ಮೆ ನೀವು ಅರ್ಥ ಮಾಡಿಕೊಳ್ಳಲಾಗದ ಕಣ್ಣೀರು ಸುರಿಸುತ್ತೀರಿ, ಆದರೆ ಅದೇ ಕಣ್ಣೀರಿನಿಂದ ನಿಮ್ಮ ಆತ್ಮ ಶುದ್ಧವಾಗುತ್ತದೆ. ಲಲಿತಾ ಸಹಸ್ರನಾಮದಲ್ಲಿ ಹೇಳುವಂತೆ ದೇವಿ ಕರುಣಾರಸಸಾಗರ, ಕರುಣೆಯೇ ಅವಳ ಸ್ವರೂಪ. ಅದಕ್ಕಾಗಿ ಮತ್ತೊಂದು ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸೌಃ ಲಲಿತಾಂಬಿಕಾಯೈ ನಮಃ. ಇದರರ್ಥ: ದೇವಿಯ ಎಲ್ಲ ಶಕ್ತಿ ರೂಪಗಳು ನನ್ನೊಳಗೆ ಸಮತೋಲನವಾಗಿ ಕಾರ್ಯನಿರ್ವಹಿಸಲಿ, ನನ್ನ ಜೀವನವನ್ನು ದೈವಿಕ ಮಾರ್ಗಕ್ಕೆ ನಡೆಸಲಿ ಎಂಬ ಪ್ರಾರ್ಥನೆ. ಈ ಮಂತ್ರದ ಶಕ್ತಿ ತುಂಬಾ ಸೂಕ್ಷ್ಮ. ಇದು ಹೊರಗಿನ ಶತ್ರುಗಳಿಗಿಂತ ಮೊದಲು ಒಳಗಿನ ಭಯ, ಸಂಶಯ ಮತ್ತು ನಕಾರಾತ್ಮಕತೆಯನ್ನು ನಾಶಮಾಡುತ್ತದೆ. ದೇವಿ ನಿಮ್ಮ ಜೊತೆಯಲ್ಲಿದ್ದಾಳೆ ಎಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಲಭವಾಗುತ್ತದೆ ಎಂದರ್ಥವಲ್ಲ, ಆದರೆ ನೀವು ಯಾವುದನ್ನೂ ಒಂಟಿಯಾಗಿ ಎದುರಿಸಬೇಕಾಗಿಲ್ಲ ಎಂಬ ಭರವಸೆ ಮಾತ್ರ ನಿಶ್ಚಿತ. ನೀವು ರಾತ್ರಿ ನಿದ್ರೆಗೆ ಹೋಗುವ ಮೊದಲು ದೇವಿಯನ್ನು ಸ್ಮರಿಸಿ, ನನ್ನನ್ನು ಕಾಪಾಡು ತಾಯಿ ಎಂದು ಮನಸ್ಸಿನಲ್ಲಿ ಹೇಳಿದರೆ ಸಾಕು. ಆ ಕ್ಷಣದಿಂದಲೇ ನಿಮ್ಮ ಸುತ್ತ ಒಂದು ದೈವಿಕ ಬೆಳಕಿನ ವಲಯ ನಿರ್ಮಾಣವಾಗುತ್ತದೆ. ದುರ್ಗಾ ಸಪ್ತಶತಿಯು ಹೇಳುವಂತೆ, ದೇವಿ ಅಪಾಯ ಬರುವ ಮೊದಲು ಕಾಣಿಸುವುದಿಲ್ಲ, ಅಪಾಯ ತಪ್ಪಿದ ನಂತರ ಮಾತ್ರ ತನ್ನ ಸಾನ್ನಿಧ್ಯವನ್ನು ಅನುಭವಿಸಲು ಬಿಡುತ್ತಾಳೆ. ಏಕೆಂದರೆ ಅವಳು ಅಹಂಕಾರವನ್ನಲ್ಲ, ಶರಣಾಗತಿಯನ್ನು ಬಯಸುವ ತಾಯಿ. ಅಂತಿಮವಾಗಿ ಒಂದು ಸರಳ ಆದರೆ ಅತ್ಯಂತ ಆಳವಾದ ಸತ್ಯ: ನೀವು ದೇವಿಯನ್ನು ಹುಡುಕಬೇಕಾಗಿಲ್ಲ, ನೀವು ಅವಳನ್ನು ನಂಬಿದರೆ ಸಾಕು. ಏಕೆಂದರೆ ದೇವಿ ನಿಮ್ಮ ಮುಂದೆ ನಡೆಯುವುದಿಲ್ಲ, ನಿಮ್ಮ ಒಳಗೆ ನಡೆಯುತ್ತಾಳೆ. ಈ ಸತ್ಯವನ್ನು ಹೃದಯದಿಂದ ಒಪ್ಪಿಕೊಂಡ ಕ್ಷಣದಿಂದಲೇ ನಿಮ್ಮ ಜೀವನ ಒಂದು ಸಾಮಾನ್ಯ ಜೀವನವಾಗಿರುವುದಿಲ್ಲ, ಅದು ದೈವಿಕ ಅನುಭವವಾಗುತ್ತದೆ.